ಸೋರಿಸಿತ್ತು. ಇಲ್ಲಿ ನೋಡ್ರಿ ಹೋಗ್ತಾ ಇದೆ. ಓಕೆ. ಪೂರ್ತಿ ಬಾಡಿ ಎಲ್ಲ ಹಿಂಗೆ ಇತ್ತು. 16 ವರ್ಷ ಇಲ್ಲಿಗೆ. 16 ವರ್ಷದಿಂದ 16 ವರ್ಷ ಇಲ್ಲಿಗೆ ನಾನು ಅನುಭವಿಸ್ತಿರೋದು. ಯಾವ ಶತ್ರುಗೂ ಬೇಡ. ಅರ್ಕೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಡಿಮೆ ರಕ್ತ ಸುರಿಯೋದು ಎಲ್ಲ ನಿಂತ್ಕೊಂಡು ಈ ತರ ಒಟ್ಟುರ್ರೋದು. ಈಗ ಕಾಣಿಸ್ತಿದೆ ನೋಡ್ರಿ, ಒಟ್ಟುರ್ರೋದು. ಎಲ್ಲೂ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. 21 ಪ್ರದಕ್ಷಿಣೆ ತಾಯಿಗೆ ಒಂದ್ 5 ವಾರ. ಅಂದ್ರೆ ಇದು ಅಮಾವಾಸ್ಯೆ ಹುಣ್ಣಿಮೆಲಿ ಮಾತ್ರ ತೆಗೆಯುವಂತದ್ದು. ಅಮಾವಾಸ್ಯೆನಲ್ಲಿ ಒಂದ್ಸಾರಿ ಬಾಗ್ಲು ಹಾಕಿದ್ರೆ ಮತ್ತೆ ತೆಗೆಯೋದೇ ಹುಣ್ಣಿಮೆಗೆ. ಕುತ್ಕೊಂಡ್ ತಿಂತಿದ್ದೀನಿ ತಿಂಡಿ ನಾನು. ಅಯ್ಯೋ, ನೋಡ್ಬಿಡ್ತಾರೆ ಅಂತ ಕೆಲಸ ಮಾಡಿದ್ರೆ ವಿಧಿ ಇಲ್ಲ. ಇಲ್ಲಿ ಯಾವ್ದೇ ತರ ದುಡ್ಡು ಕಾಸು ಯಾವ್ದಕ್ಕೂ ಮಹತ್ವ ಇಲ್ಲ. ತಾಯಿ ಆಯ್ತು, ನೀವಾಯ್ತು, ನಂಬಿಕೆ ಆಯ್ತು, ಭಕ್ತಿ ಆಯ್ತು, ಇಷ್ಟೇ. ತಲೆ ಕೂದಲು ಇದು ಉದ್ರಿರೋದು. ಕೀಮೋಥೆರಪಿ ಪೂರ್ತಿ ಉದ್ರಿದ ಕೂದಲು ಸಾಕ್ಷಿ. ಇನ್ಮೇಲೆ ನಾನು ಮಾತ್ರೆಗಳು ಸ್ಟಾಪ್ ಮಾಡಿರೋದು ಇದು. ಇವಾಗ ತಗೊಳ್ತಾ ಇಲ್ವಾ ಮಾತ್ರೆ? ಸ್ನೇಹಿತರೆ, ನಾನ್ ಬಂದಿದ್ದೀನಿ ಸರ್ಪಶಕ್ತಿ ನಾಗದೇವತೆ ದೇವಸ್ಥಾನ, ಬೆಂಗಳೂರಿನ ಹೊರಭಾಗದಲ್ಲಿರ್ತಕ್ಕಂಥದ್ದು. ದೇವನಹಳ್ಳಿ, ಮುದ್ನಾಯಕನಹಳ್ಳಿ. ಈ ಕ್ಷೇತ್ರದಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ, ಅವ್ರಿಗೆ ಎಂಥದೇ ಸಮಸ್ಯೆಗಳಿರ್ಲಿ, ಚರ್ಮ ಕಾಯಿಲೆಗಳಿರ್ಲಿ, ಚರ್ಮದ ಸಮಸ್ಯೆಗಳಿರ್ಲಿ, ಬೇರೆ ಬೇರೆ ತರ ಕಾಯಿಲೆಗಳಿರ್ಲಿ, ಇಲ್ಲ ಫೈನಾನ್ಷಿಯಲ್ ಕ್ರೈಸಿಸ್ ಇರ್ಲಿ, ಇಲ್ಲ ಜಾಬ್ದ ಒಂದು ಕ್ರೈಸಿಸ್ ಇರ್ಲಿ, ಏನೇ ಇರ್ಲಿ, ಅದಕ್ಕೆ ತಾಯಿ ಇಲ್ಲಿ ಪರಿಹಾರವನ್ನ ಕೊಡ್ತಾಳೆ. ಸೊ ಯಾವ ರೀತಿ ಪರಿಹಾರವನ್ನ ಕೊಡ್ತಾಳೆ? 21 ಪ್ರದಕ್ಷಿಣೆ ತಾಯಿಗೆ ಒಂದ್ 5 ವಾರ. ಅಂದ್ರೆ ಇದು ಅಮಾವಾಸ್ಯೆ ಹುಣ್ಣಿಮೆಲಿ ಮಾತ್ರ ತೆಗೆಯುವಂತದ್ದು. ಅಮಾವಾಸ್ಯೆನಲ್ಲಿ ಒಂದ್ಸಾರಿ ಬಾಗ್ಲು ಹಾಕಿದ್ರೆ ಮತ್ತೆ ತೆಗೆಯೋದೇ ಹುಣ್ಣಿಮೆಗೆ ಬಾಗ್ಲು ಹಾಕಿದ್ರೆ ಅಮಾವಾಸ್ಯೆಗೆನೆ. ಸೊ ಈ ತಾಯಿಯ ಶಕ್ತಿ ಹೇಗೆ ಅಂತ ಹೇಳಿದ್ರೆ, ಅವ್ರು ಬಂದು 21 ಪ್ರದಕ್ಷಿಣೆ ಹಾಕಿದ್ರು ಅಂತ ಹೇಳಿದ್ರೆ ಅವ್ರಿಗೆ ಎಂತದೇ ಸಮಸ್ಯೆ ಇರ್ತಾರ, ದುಡ್ಡು ಕಾಸು ಯಾವ್ದಕ್ಕೂ ಮಹತ್ವ ಇಲ್ಲ. ತಾಯಿ ಆಯ್ತು, ನೀವಾಯ್ತು, ನಂಬಿಕೆ ಆಯ್ತು, ಭಕ್ತಿ ಆಯ್ತು, ಇಷ್ಟೇ. ಸೊ ಬನ್ನಿ, ನಾನು ಇಲ್ಲಿರ್ತಕ್ಕಂಥ ಭರತ್ ಸ್ವಾಮಿಗಳನ್ನ, ಹಾಗೆ ಇಲ್ಲಿ ಬಂದಿರ್ತಕ್ಕಂಥ ಒಂದಷ್ಟು ಜನ ಭಕ್ತರುಗಳನ್ನ ಮಾತಾಡಿಸಿ ಅವರ ನೋವುಗಳು ಏನಿತ್ತು, ತಾಯಿ ಹೇಗೆಲ್ಲ ನಿವಾರಣೆ ಮಾಡಿದ್ಲು. ಸೊ ನಾನು ಲಾಸ್ಟ್ ಇಯರ್ ನಾಗರ ಪಂಚಮಿಗೆ ಬಂದಿದ್ದೆ. ಮತ್ತೊಮ್ಮೆ ಈ ವರ್ಷದ ನಾಗರ ಪಂಚಮಿಗೆ ತಾಯಿ ಅವಕಾಶ ಕೊಟ್ಟಿದ್ದಾಳೆ, ತಾಯಿ ಕರೆದಿದ್ದಾಳೆ, ತಾಯಿ ಹೂಪ್ರಸಾದ ಆಗಿದೆ, ನೀವು ಬರ್ಲೇಬೇಕು ಅಂತ ಹೇಳಿದ್ರು. ಸೊ ನಾನು ನಾಗರ ಪಂಚಮಿಗೆ ಬಂದಿದ್ದೇನೆ. ಸೊ ಬನ್ನಿ, ಈ ಕ್ಷೇತ್ರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ. ಯಾರಿಗೆಲ್ಲ ಈ ಆರೋಗ್ಯ ಸಮಸ್ಯೆಗಳು ರಿಲೇಟೆಡ್ ಇದೆ, ಬೇರೆ ಬೇರೆ ತರ ಸಮಸ್ಯೆಗಳು, ಒಂದೇ ಅಂತಲ್ಲ, ನಾನು ಆರೋಗ್ಯ ಸಮಸ್ಯೆ ಏನಕ್ಕೆ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದ್ರೆ, ಬೇರೆ ಎಲ್ಲ ತಡ್ಕೊಳ್ಬೋದು, ಅದು ತಡ್ಕೊಳ್ಳೋದು ಬಹಳ ಕಷ್ಟ ಇದೆ. ಸೊ ಬನ್ನಿ, ಈ ಕ್ಷೇತ್ರಕ್ಕೆ ಬನ್ನಿ. ಇಲ್ಲಿ ನನ್ನ ಕೈಯಲ್ಲಿ ಇಲ್ಲ, 1 ರೂಪಾಯಿ ಇಲ್ಲ, ನನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಂತ ಅನ್ನೋರು ಕೂಡ ಬನ್ನಿ. ಯಾಕಂತ ಹೇಳಿದ್ರೆ ದುಡ್ಡಿಗೆ ಮಹತ್ವ ಕೊಡುವಂತ ಕ್ಷೇತ್ರ ಅಲ್ಲ ಇದು. ಸೊ ಹಾಗಾಗಿ ಬನ್ನಿ, ತಾಯಿ ಸರ್ಪಶಕ್ತಿ ನಾಗದೇವತೆ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಹಾಗೆ ಇಲ್ಲಿ ಅಡ್ರೆಸ್ ಅನ್ನ, ನಾನು ಲೊಕೇಶನ್ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಇರತ್ತೆ, ಸೊ ಕಾಲ್ ಮಾಡಿ. ಸೊ ಬನ್ನಿ. ಹಾಗೆ ನಾನು ಇಲ್ಲಿಗೆ ಬರ್ಬೇಕಾದ್ರೆ ಯಾವ ರೀತಿ ಬರ್ಬೇಕು ಅದೊಂದು ಹೇಳ್ಬಿಡಿ. ನಾನು ಲೊಕೇಶನ್ ಹಾಕಿರ್ತೀನಿ, ಬಂದ್ಬಿಡ್ತಾರೆ. ಸೊ ಬಸ್ ಅಲ್ಲಿ ಬರುವಂತವ್ರು ಬೆಂಗಳೂರಿಂದ ಬಸ್ ಅಲ್ಲಿ ಬರ್ತಕ್ಕಂಥವ್ರು ದೇವನಹಳ್ಳಿ ಮಾರ್ಗ, ದೇವನಹಳ್ಳಿಯಿಂದ ಥ್ರೂ ಬಸ್. ದೇವನಹಳ್ಳಿಯಿಂದ ಥ್ರೂ ಬಸ್. ದೇವನಹಳ್ಳಿಯಿಂದ ಎಷ್ಟು ದೂರ ಆಗುತ್ತೆ? ದೇವನಹಳ್ಳಿಯಿಂದ 6 ಕಿಲೋಮೀಟರ್ ಅಷ್ಟೇನಾ? 6 ಕಿಲೋಮೀಟರ್ ಇದೆ. ಆಟೋ ಮುಖಾಂತರ ಬರ್ಬೋದು, ಬಸ್ಗಳ ಮುಖಾಂತರ ಬರ್ಬೋದು, ಎಲ್ಲಾದ್ರ ಮುಖಾಂತರ ಹತ್ರ ಆಗುತ್ತೆ. ಮುದ್ನಾಯಕನಹಳ್ಳಿ ಅಂತ ಹೇಳಿದ್ರೆ ಗೊತ್ತಾಗತ್ತೆ. ಮುದ್ನಾಯಕನಹಳ್ಳಿ ಅಂದ್ರೆ ಸರ್ಪಶಕ್ತಿ ನಾಗದೇವತೆ ಕ್ಷೇತ್ರ ಅಂತ ಗೊತ್ತಾಗುತ್ತೆ ಸರ್. ಇಲ್ಲಿ 21 ಪ್ರದಕ್ಷಿಣೆ ತಾಯಿ ಉಂಟು, ಭಕ್ತಾದಿಗಳುಂಟು, ತಾಯಿ ಉಂಟು. ಅಷ್ಟೇ ಇಲ್ಲಿ ವಿಶೇಷ. ನಾನು ಇಲ್ಲಿ ತಾತ್ಕಾಲಿಕ, ನಾನು ಜನಗಳ ಸೇವೆ ಮಾಡ್ತಾ ಇದ್ದೀನಿ, ಜನಗಳ ಸೇವೆ ಅಷ್ಟೇ ನಂದು. ಅವರು ಕಷ್ಟ ಅಂತ ಬರ್ತಾರೆ, ತಾಯಿ ಇದೆ, ತಾಯಿಗೆ ಮರೆ ಬೀಳ್ತಾರೆ. ತಾಯಿಗೆ ಅವ್ರು ಎಷ್ಟು ಭಕ್ತಿಯಿಂದ ಅಮಾವಾಸ್ಯೆ ಹುಣ್ಣಿಮೆಗೆ 21 ಪ್ರದಕ್ಷಿಣೆ ಆಗ್ತಾರೋ. ತೆಂಗಿನಕಾಯಿಯಲ್ಲಿ ದೀಪ ಹಚ್ಚೋದು ಒಂದು ಪ್ರಾಮುಖ್ಯತೆ ಇದೆ. ಇಲ್ಲಿ ವಿಶೇಷವಾಗಿ ತೆಂಗಿನಕಾಯಿಯಲ್ಲಿ ದೀಪ ಹಚ್ಚಿ 21 ಪ್ರದಕ್ಷಿಣೆ ಹಾಕೋದೇ ಪ್ರಾಮುಖ್ಯ. ಅದೇ ಮೈನ್. ಅದರಲ್ಲಿ ವೆರಿ ಸರ್ ಮೈನ್ ಅಂದ್ರೆ, ಮುಖ್ಯವಾಗಿ ಅಂದ್ರೆ ಅಮಾವಾಸ್ಯೆ ಹುಣ್ಣಿಮೆ ಅಮಾವಾಸ್ಯೆ, ಇವು 2 ದಿವಸನ ತಿಂಗಳಲ್ಲಿ ಗರ್ಭದ ಗುಡಿ ತೆಗೆಯಂಥದ್ದು. ಸ್ನೇಹಿತರೆ, ತುಂಬಾ ದೂರದ ಶಿವಮೊಗ್ಗದಿಂದ ಇಲ್ಲಿಗೆ ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ 16-17 ವರ್ಷದಿಂದ ಅವ್ರಿಗಿರ್ತಕ್ಕಂಥ ಚರ್ಮ ಸಮಸ್ಯೆ, ಹಾಗೆ ಆ ಸಮಸ್ಯೆಯಿಂದ ತುಂಬ ಬಾಧೆ ಪಟ್ಟಿರ್ತಾರೆ. ಅದರಿಂದ ರಕ್ತ ಬರುವಂಥದ್ದು, ಕ್ಯೂ ಬರುವಂಥದ್ದು, ಹೊಟ್ಟಾಗಿ ಉದುರುವಂಥದ್ದು. ಸೊ ಅವರು ಹೊರಗಡೆ ಪ್ರಪಂಚದಲ್ಲಿ ಅವರು ಅದನ್ನು ಎದುರಿಸಲಿಕ್ಕೇ ಭಾಳ ಸಮಸ್ಯೆ ಆಗುತ್ತೆ. ಹಾಸ್ಪಿಟ್ಲ್ ಆಗುತ್ತೆ, ಎಲ್ಲ ಥರ ದೇವಸ್ಥಾನಗಳಾಗತ್ತೆ. ಅದ್ರ ಜೊತೆಗೆ ಒಂದಷ್ಟು ಫೈನಾನ್ಷಿಯಲ್ ಸಮಸ್ಯೆ, ಕೊನೆಗೆ ಒಂದಷ್ಟು ಫೈನಾನ್ಷಿಯಲ್ ಸಮಸ್ಯೆ ಜೊತೆಗೆ ಕ್ಯಾನ್ಸರ್ ಅನ್ನೋದು ಕೂಡ ವಕ್ರಿಸ್ಕೊಳ್ಳುತ್ತೆ. ಸೊ ಕೊನೆಗೆ ಅವ್ರಿಗೆ ಆಧಾರವಾಗಿ ನಿಂತಿದ್ದೇನೆ ಈ ಸರ್ಪಶಕ್ತಿ ನಾಗದೇವತೆ ದೇವಸ್ಥಾನ. ಅವ್ರಿಗೆ ಕನಸಲ್ಲಿ ಬರುತ್ತೆ, ಅವ್ರ ಮನಸ್ಸಲ್ಲೇ ಅಂದ್ಕೊಂಡು ಏನು ಮಾಡ್ತಾರೆ, ಇಲ್ಲಿಗೆ ಬರ್ಲಿಕ್ಕೆ ಮುಂಚೆನೇ ತಾಯಿ ಆರಾಧನೆನ ಶುರು ಮಾಡ್ತಾರೆ. ಇಲ್ಲಿನ ಸ್ವಾಮಿಗಳವ್ರ ಕನ್ಸಲ್ಲಿ ಬಂದು ನನಗೆ ಈ ಥರ ಮಾಡ್ಕೊಂಬ, ನಿನಗೆ ಒಳ್ಳೇದಾಗತ್ತೆ ಅಂತೆಲ್ಲ ಹೇಳಿ ತಿಳಿಸ್ತಾರೆ. ಸೊ ಅದಾದಮೇಲೆ ನಡೆದಿದ್ದೆಲ್ಲ ಪವಾಡ. ಅವ್ರಿಗಿದ್ದಂಥ 17 ವರ್ಷದ ಆ ಸೋರಿಯಾಸಿಸ್ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ.
ಒಂದಷ್ಟು ಕ್ಯಾನ್ಸರಿಂದನೂ ಗುಣಮುಖ ಆಗ್ತಾರೆ, ಒಂದಷ್ಟು ಸಮಸ್ಯೆ ಫೈನಾನ್ಷಿಯಲ್ ಸಮಸ್ಯೆಯಿಂದ ದೂರ ಆಗಲಿಕ್ಕೆ ಇವತ್ತು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ. ಇದು 4ನೇ ಬಾರಿ ಬರ್ತಾ ಇದ್ದಾರೆ. ಅವ್ರು ಹೇಳ್ತಾರೆ ಇಲ್ಲಿಗೆ ದುಡ್ಡಿಗೆ ಮಹತ್ವ ಕೊಡೋದಿಲ್ಲ, ಇಲ್ಲಿ ದುಡ್ಡಿಗೆ ಮಹತ್ವ ಇಲ್ಲ, ಇಲ್ಲಿ ತಾಯಿ ಆಯಿತು, ನಾವಾಯಿತು, ಇಲ್ಲಿ ಮತ್ತು ಭರತ್ ಸ್ವಾಮಿಗಳಾಯಿತು, ಇಲ್ಲಿ ಪ್ರದಕ್ಷಿಣೆ ಪ್ರಧಾನ, ತಾಯಿಯ ಪ್ರದಕ್ಷಿಣೆ ನಮ್ಮೆಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡತ್ತೆ ಅಂತ ಹೇಳ್ತಾ ಅವ್ರು ಟ್ಯಾಬ್ಲೆಟ್ ತೊಗೊಳ್ಳೋದೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಅದೆಲ್ಲನೂ ಮಾತಾಡಿಸ್ತಾ ನಾನು ನಿಮ್ಮನ್ನ ಅವರ ತಾಯಿಯ ಪವಾಡ ಅವರ ಜೀವನದಲ್ಲಿ ಏನಾಯಿತು ಅಂತ ಹೇಳಿ ತಿಳಿಸ್ತಾ ಹೋಗ್ತೀನಿ. ಬನ್ನಿ ಮೇಡಮ್. ನಮಸ್ತೆ. ನಮಸ್ತೆ ಸರ್. ಮೇಡಮ್ ಎಲ್ಲಿಯವರು? ನಮ್ಮದು ಶಿವಮೊಗ್ಗ. ಶಿವಮೊಗ್ಗದಿಂದ ಸರ್ಪಶಕ್ತಿ ನಾಗದೇವತೆ ದೇವಸ್ಥಾನ ಎಷ್ಟು ದೂರ ಬರ್ದಿದ್ದೀರಿ? ಬರ್ತಾ ಇದ್ದೀನಿ, ಇದು 4ನೇ ಸತಿ. ಇದು 4ನೇ ಸಾರಿ ಬರ್ತಾ ಇದ್ದೀರಿ. ತಮ್ಮ ಹೆಸರು? ಲಕ್ಷ್ಮೀದೇವಿ. ಏನಿಲ್ವೋ ಅದೇನೇ ನನ್ನ ಹೆಸರು. ಅಮ್ಮ ಇದ್ದಾಳೆ, ಹಿಂದೆ ಕೊಟ್ಟೆ ಕೊಡ್ತಾಳೆ. ಏನಿಲ್ಲ, ಇವ್ರು ಇರೋವರೆಗೂ ನಮ್ಗೇನು, ಅವರು ಫಸ್ಟ್ ಅದಾದ್ರೆ ಇವ್ರು 2ನೇವ್ರು ಯಾಕೆ ಗೊತ್ತರ, ಅಮ್ಮನ ತಲೆ ಮೇಲೆ ಹೂ ಇಡ್ತಾರೆ. ಅವ್ರು ಇಟ್ಟಾದ್ಮೇಲೆ ನಮಗೆ ಅಲ್ಲಿ ಅಕ್ಕ ಸಾರ್ ಬನ್ನಿ ಅಂದ್ಬಿಟ್ಟು ಅಲ್ಲಿ ಕೂರಿಸ್ತಾರಲ್ಲ, ಇವರೇ 2ನೇ ದೇವರು. ಇವ್ರು ಇದ್ರೇನೆ ನಾವು ದೇವ್ರು ವರ ಕೊಟ್ರೆ ಸಾಲದು, ಇವ್ರು ಕೊಟ್ರೆ ವರ ಕೊಟ್ರೇನೆ ನಾವು ಬದುಕೋದಕ್ಕಾಗೋದು. ಅದರಿಂದ ಇವ್ರು ಕೊಟ್ಟಿದ್ದಕ್ಕೆ ನಾನು ಇದ್ದೀನಿ. ಸೋಯಸಿತ್ತಿತ್ತು ಇಲ್ಲಿ ನೋಡ್ರಿ, ಹೋಗ್ತಾ ಇದೆ ಪೂರ್ತಿ ಬಾಡಿ ಎಲ್ಲ ಹಿಂಗೆ ಇತ್ತು. 16 ವರ್ಷ ಇಲ್ಲಿಗೆ, 16 ವರ್ಷ ಇಲ್ಲಿಗೆ ನಾನು ಅನುಭವಿಸ್ತಿರೋದು ಯಾವ ಶತ್ರುಗೂ ಬೇಡ, ಅಷ್ಟು ಅನುಭವಿಸ್ಬಿಟ್ಟಿದ್ದೀನಿ. ಬಾಡಿ ಎಲ್ಲ ಇದೆ ನೋಡಿ, ಹಿಂಗೆ ಮೈತು ಈಗಲೂ ಮಾರ್ಕೆಲ್ಲ ಇದೆ ನೋಡಿ, ಏನಿರಲ್ಲ ಸುಳ್ಳೆ ಅಂತದೇನಿಲ್ಲ. ಅಷ್ಟು ಕಷ್ಟ ಇತ್ತು ನನಗೆ, ಆ ಥರ ಇದ್ದಿತ್ತು. ಹೇಳ್ಕೋಬಾರ್ದು. ಮನೆ ಕೆಲಸ ಮಾಡಿಲ್ಲ ಅಂದ್ರೆ ಜೀವನ ಆಗಲ್ಲ. 12 ಮನೆ ಕೆಲಸ ಮಾಡಬೇಕು, 2 ಮಕ್ಕಳನ್ನ ಓದಿಸ್ಬೇಕು, 8,000 ಬಾಡಿಗೆ ಕಟ್ಟಬೇಕು, ಬಡ್ಡಿ ಕಟ್ಟಬೇಕು. ಅದಕ್ಕಿಂತ ಮುಂಚೆ ಒಬ್ರು ದೊಡ್ಡ ಮಗಳಿದ್ಲು, ಅವಳಿಗೆ ಹಾರ್ಟ್ ಆಪ್ರೇಷನ್ ಮಾಡಿಸ್ದೆ, ಅದು ಫೇಲ್ ಆಯಿತು. ಅದರಿಂದ ಒಂದು 18 ಲಕ್ಷ ಸಾಲ ಸಿಕ್ಬಿಟ್ಟೆ ಅಷ್ಟೇ. ನಾವೇನು ಅದ್ರ ಜೊತೆಯಲ್ಲಿ ನನಗೆ ಡೆಸ್ಟ್ ಅದು ಕ್ಯಾನ್ಸರ್ ಅಂತ ಬಂತು. ಅದು ಒಂದು ಬೋಸಿ ನಾನು ಇವತ್ತು ನನ್ನ 2 ಮಕ್ಳು ನಾನು ಎತ್ತುರ ನನ್ನ ಮಕ್ಕಳಿಗೆ ಗೊತ್ತಿಲ್ಲ ಕಾಯಿಲೆ. ಅಷ್ಟು ಮುಚ್ಚಿಕೊಂಡು ಜೀವನ ಮಾಡ್ಕೊಂಡ್ ಬಂದಿದ್ದೀನಿ. ಭಗವಂತ ಏನೆಲ್ಲ ಕಷ್ಟ ಕೊಡ್ಬೋದು ಕೊಟ್ಬಿಟ್ಟಿದ್ದಾನೆ. ಕೊಡ್ಲಿ, ಅನ್ಭವಿಸಕ್ ನಾವಿದೀವಿ, ಆದ್ರೂ ತಡ್ಕೊಳೋ ಅಷ್ಟು ಕೊಡ ಅಂತ ರಿಪೋರ್ಟ್ ಇಲ್ಲಿದೆ ನೋಡಿ. ನನ್ನ ತಲೆ ಕೂದಲು ಇದು ಉದ್ರಿರೋದು, ಎಷ್ಟು ಕ್ಯಾನ್ಸರ್, ಕೀಮೋಥೆರಪಿ ಪೂರ್ತಿ ಉದ್ರಿರೋ ಕೂದಲು ಸಾಕ್ಷಿ ಇನ್ನೂ ಎಷ್ಟೊಂದಿದೆ, ಸಾಕ್ಷಿ ತಂದಿರೋದಿದೆ. ಯಾಕಂದ್ರೆ ಕೆಲವರಿಗೆ ನಂಬಿಕೆಗಳು ಬರಲ್ಲ, ಏನೋ ದುಡ್ಡು ಕೊಟ್ಟು ಮಾಡಿಸ್ತಾರೆ ಅನ್ನಂಗೆ ಆಗ್ಬಾರ್ದು. ಅದಕ್ಕೋಸ್ಕರ ಇದು ನಾವು ಪ್ರೂಫಿಗೆ ತಂದಿರೋದು ನೋಡ್ರಿ. ಇಲ್ಲಿ ಬಂದ್ಮೇಲೆ ನಾನು ಮಾತ್ರೆಗಳು ಸ್ಟಾಪ್ ಮಾಡಿರೋದು ಇದು. ಇವಾಗ ತಗೊಂತಾ ಇಲ್ವಾ ಮಾತ್ರೆ? ಇವಾಗೆಲ್ಲ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಏನು ತಗೊಂತಾ ಇಲ್ಲ, ಸ್ಟಾಪ್ ಮಾಡಿದ್ದೀನಿ. 12 ದಿವಸ ಆಯ್ತು ಇವತ್ತಿಗೆ. ನಾನು ಮಾತ್ರೆ ಎಲ್ಲ ನಾನು ಯೂಸ್ ಮಾಡಕ್ಕೆ ನೋಡಿ, ತಂದಿರೋ ಮಾತ್ರೆ ಎಲ್ಲ ಹಂಗೆ ಇದೆ, ಸ್ಟಾಪ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ಸ್ಟಾಪ್ ಮಾಡಿದ್ದೀನಿ. ಮೊನ್ನೆ ಹೋದಾಗ ರಿಪೋರ್ಟನ್ನು ನಾರ್ಮಲ್ ಅಂತ ಕೊಟ್ಟಿದ್ದಾರೆ. ನಾರ್ಮಲ್ ಬಂತಾ? ನಾರ್ಮಲ್ ಬಂದಿದೆ, ಎಲ್ಲ ರಿಪೋರ್ಟ್ಗಳೆಲ್ಲ ಇಲ್ಲೇ ಇದೆ. ಏನಿಲ್ಲ, ಇವಾಗ ಆರಾಮಾಗಿದ್ದೀನಿ, ತಲೆ ಸುತ್ತ ಬರಲ್ಲ, ಸುಸ್ತಾಗ್ತಿತ್ತು. ಏನು ಕೆಲಸ ಮಾಡೋ 2 ಮನೆ ಕೆಲಸ ಮಾಡಿದರೆ 3ನೇ ಮನೆಗೆ ಹೋಗೋದಕ್ಕೆ ಸುಸ್ತಾಗೋದು. 5 ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ 9 ಗಂಟೆಗೆ ಮನೆಗೆ ಹೋಗೋದು. ನಾನು ಇವತ್ತು ಹಿಂಗೆ ಬಟ್ಟೆ ಹಾಕಿದ್ದೀನಿ ಅಂದರೆ ಇವಳು ಕೊಟ್ಟಿರೋ ಭಿಕ್ಷೆ, ಹಿಂಗೆ ಬಟ್ಟೆ ಹಾಕೊಂಡು ನಿಂತಿದ್ದೀನಿ. ಅದಕ್ಕೆ ಪ್ರತಿ ಒಂದು ಗಂಡಂದೇ ಇರ್ಬೋದು, ಹೆಂಡತಿದೇ ಇರ್ಬೋದು, ಮಕ್ಕಳದೇ ಇರ್ಬೋದು, ಪ್ರತಿ ಒಂದಕ್ಕೂ ಇಲ್ಲಿ ಉತ್ತರ ಸಿಗುತ್ತೆ. ಒಂದು ಕೆಲಸ ಸಿಕ್ಕಿಲ್ಲ ಅಂದರೆ ನಾಗದೋಷ ಅಂತಾರೆ, ಒಂದು ಮದುವೆ ಆಗಿಲ್ಲ ಅಂದರೆ ನಾಗದೋಷ ಅಂತಾರೆ, ಮತ್ತೊಂದು ಏನೇ ಒಂದು ಕೆಲಸ ನಾಗದೋಷ ಅಂತಾರೆ. ಪ್ರತಿಯೊಂದು ಇಲ್ಲಿ ಇದ್ದಾಳಲ್ಲ. ಹೌದು. ಈಗ ಎಲ್ಲೆಲ್ಲೋ 1000 ರೂಪಾಯಿ ಕೊಟ್ಟು ಅದನ್ನು ಕಳ್ಕೊಡ್ರಿ, ಇದನ್ನು ಕಳ್ಕೊಡ್ರಿ, ಆ ದೋಷ ಕಳ್ಕೊಡ್ರಿ ಅಂತಾರಲ್ಲ. ಪ್ರತಿಯೊಂದು ದೋಷಕ್ಕೆ ಇಲ್ಲೇ ಇದ್ದಾಳಲ್ಲ. ಇವಳನ್ನೇ ಕೇಳಲಿ, ಇದು ನಿರ್ಮಾಣನೇ ಆಗಿಲ್ಲ, ಪೂರ್ತಿ ಅವಾಗಿಂದ ಫಾಲೋ ಮಾಡ್ಕೊಂಬಂದೀನಿ, ಬರೋಕೆ ಅವಕಾಶ ಕೊಟ್ಟಿಲ್ಲ. ಯಾಕೆ ಹೇಳಿ ನಮ್ಮ ಕರ್ಮಾರ್ದಿಲ್ಲ. ಇವತ್ತು ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಇವ್ರ ಕಾರಣ. ಇವತ್ತಿಂದಲ್ಲ, ಸುಮಾರು ವರ್ಷದಿಂದ ಫಾಲೋ ಮಾಡ್ಕೊಂಬಂದಿರೋದು. ಸುಮಾರು ವರ್ಷಗಳ ಹಿಂದೆಯಿಂದ ಆ ಫೋಟೋಗಳೆಲ್ಲ ಇಟ್ಟಿದ್ದೀನಿ ನಾನು. ಮನೆಯಲ್ಲಿ ದೇವ್ರ ಮನೆಯಲ್ಲಿ ಇಟ್ಟಿರೋದು ನಾನು, ಅವಳದ್ದು ಇಟ್ಟಿಲ್ಲ, ಇವ್ರದ್ದೇ ಇಟ್ಟಿರೋದು. ಕಾರಣ ಬೇರೆ ಬೇರೆ ಐತೆ. ಅಷ್ಟು ನನ್ನನ್ನು ಅಷ್ಟು ಇದಾಗಿ ಮಾಡ್ಕೊಂಬಂದಿಲ್ಲ. ಆದರೆ ಮಾತಾಡ್ಸಿರೋದು ಮಾತ್ರ ಇದ್ದೇ ಮೊದಲು ಇದ್ದೇ ಮೊದಲು ಮಾತಾಡ್ಸಿ ಕೇಳಿ, ಇದ್ದೇ ಮೊದಲು ಮಾತಾಡಿಸ್ತಿರೋದು ಇವ್ರು. ನಾನು ಮಾತಾಡ್ಸಿಲ್ಲ, ಯಾವತ್ತು ನಾನು ಬದುಕೋದಕ್ಕೆ, ನಾನು ಮುಂದೆ ಇಕ್ಕೋದಕ್ಕೆ ಇವರೇ ಕಾರಣ. ಯಾಕಂದ್ರೆ ಒಂದು ನಂಬಿಕೆನ ತಾಯಿ ಸಮಾನ. ಇವತ್ತು ನಂಗೆ ತಂದೆ ತಾಯಿ ಬಂಧು ಬಳಗ ಯಾರೂ ಇಲ್ಲ. ಇದು ನಾನು ಇವತ್ತೊಂದು ತವ್ರ ಮನೆ ಅಂತೇಳಿ ನಿಲ್ಲಿಸಿ ಇವತ್ತು ನಾನು ನಿಲ್ಸ್ಕೊಂಡಿದ್ದಾರೆ ಅಂದರೆ ಇವರು. ನಾನು ಸಾಕ್ತೀನಕ್ಕ ನಿಮ್ಮನ್ನು, ನೀವು ಯಾರು ಇಲ್ಲ ಅಂತ ಅಂದ್ಕೋಬೇಡ್ರಿ, ನಾನು ಇದ್ದೀನಿ. ಯಾಕೆ ಹೇಳ್ತೀರಾ, ಏನಕ್ಕೆ ಇದು ಮಾಡ್ತೀರಾ, ಬಿಡ್ರಿ. ಪ್ರತಿಯೊಬ್ಬರು ಹೆಣ್ಮಕ್ಳಿಗೂ ಏನು ಸೀರೆ ಕುಂಕುಮ ಇಲ್ಲ ಅಂತ ಬರಲ್ಲ. ಇವ್ರ ಹತ್ರ ಸಿಗುತ್ತಲ್ಲ, ಇಂಥ ದಿವಸ ಸಿಗ್ತಾ ಇದೆಯಲ್ಲ ಅಷ್ಟೊಂದು ಕುಂಕುಮ, ಅದು ದೊಡ್ಡ ವಿಷಯ. ಇವಾಗ ನಿಮಗೆ ಸೋರಿಯಾಸಿಸ್ ಆಗಿತ್ತು, ಎಷ್ಟು ವರ್ಷದಿಂದ ಆಗಿತ್ತು? 16 ವರ್ಷ. 16 ವರ್ಷ. ಪ್ರತಿ ಎಲ್ಲೆಲ್ಲಿ ಹೋಗಿದ್ದೀನಿ, ಪ್ರತಿಯೊಂದು ರಿಪೋರ್ಟ್ ಕೊಡ್ತೀನಿ ನಾವು. ಓಕೆ. ಇಲ್ಲಿ ಸೋರಿಯಾಸಿಸ್ ಆದಮೇಲೆ 16 ವರ್ಷ ನೀವು ನೋವನ್ನು ಅನುಭವಿಸಿದ್ರಿ. ನೋವನ್ನು ಅನುಭವಿಸಿ
ಇಲ್ಲಿಗೆ ಯಾವಾಗ ಬಂದಿದ್ರಿ? ಇಲ್ಲಿಗೆ ಬಂದು ಈಗ ಮನ್ಮನ್ ಈಗ ಒಂದು ಎರಡನೇ ಸತಿಗೆ ನನಗೊಂದು ಸ್ವಲ್ಪ ಕಡಿಮೆ ಆಯ್ತು. ಮನೇಲೆ ನಾನು ಅರ್ಕೆ ಕಟ್ಟಿದ್ದೆ, ಇವ್ರ ಫೋಟೋ ಮುಂದೆನೆ ನಾನು ಅರ್ಕೆ ಕಟ್ಟಿಟ್ಟಿದ್ದೆ. ಸೊ ಅಂದ್ರೆ ನೀವು ದೇವಸ್ಥಾನಕ್ಕೆ ಬರಕ್ ಮುಂಚೆನೆ ತಾಯಿ ಹತ್ರ ಹರಕೆ ಮಾಡ್ಕೊಂಡು ಬಂದಿತ್ತು. ಅರ್ಕೆ ಮಾಡ್ಕೊಂಡ್ಮೇಲೆ ಸ್ವಲ್ಪ ಕಡಿಮೆ ರಕ್ತ ಸುರಿಯೋದು, ಎಲ್ಲಾನು ನಿಂತ್ಕೊಂಡು ಈ ತರ ಒಟ್ಟುರ್ರೋದು. ಈಗ ಕಾಣಿಸ್ತಿದೆ ನೋಡ್ರಿ, ಒಟ್ಟುರ್ರೋದು. ಎಲ್ಲೋ ನಿಂತ್ಕೊಳಕ್ ಆಗ್ತಿರ್ಲಿಲ್ಲ. ನಾಷ್ಟ ತಿನ್ಬೇಕಂದು ಕದ್ದು ತಿನ್ಬೇಕಿತ್ತು. ಏನಾನ ಒಂದು ಇದಾಯ್ತು ಅಂದ್ರೆ ಎಲ್ಲಿ ಬಂದ್ಬಿಡ್ತಾರೆ, ಅಲ್ಲೇನು ಬಾತ್ರೂಮಲ್ಲಿ ಕುತ್ಕೊಂಡು ತಿಂತಿದ್ದೀನಿ ತಿಂಡಿ ನಾನು. ನೋಡ್ಬಿಡ್ತಾರೆ ಅಂತ ಕೆಲಸ ಮಾಡಿನ ವಿಧಿ ಇಲ್ಲ, ಮಾಡಲೇಬೇಕು ನಾವು. 26,000 ಬಡ್ಡಿ ಕಟ್ಟಬೇಕು. ಹಾಗಂತ ನಾನೇನು ಎದ್ರಕೊಂಡು ಕೂತಿಲ್ಲ. ನಾನು ಜೀವನ ಮಾಡ್ತೀನಿ ಕೇಳ್ಕೊತ. ನಾನು ಓದಿಲ್ಲ ಬರ್ದಿಲ್ಲ, ನನಗೆ ದೇವ್ರ ಶಕ್ತಿ ಕೊಟ್ಟಿದ್ದಾನೆ, ದುಡ್ಡು ತೀರಿಸ್ತೀನಿ. ಆದರೆ ಅವ್ರು ಋಣ ತೀರ್ಸೋರ್ಗು ನಾನು ಹಿಂಗೆ ಗಟ್ಟಿಯಾಗಿರಬೇಕು. ಅದೊಂದೇ ನಾನು ಕೇಳ್ಕೊಳೋದಾದ್ರೆ ಎಲ್ಲ ಅಣ್ಣ ತಮ್ಮದಿರ್ಗೂ ಅಕ್ಕ ತಂಗಿಯರ್ಗೂ ಯಾರು ಅನಿತಾ ಭಾವಿಸ್ಬೇಡ್ರಿ. ನಿಮ್ಮ ತಂದೆ ತಾಯಿನ ಎಷ್ಟು ಆಶೀರ್ವಾದ ತಂದು ಅವ್ರು ಎಷ್ಟು ಚೆನ್ನಾಗಿ ನೋಡ್ಕೊತಿರೋ ಅಷ್ಟೇ ಒಳ್ಳೇದು. ಯಾವುದೇ ಜನ್ಮ ಕರ್ಮ ಇದು ನಮ್ಮದು, ನಾವು ತೀರಿಸ್ಲೇಬೇಕು. ಹಂಗಂತ ಎದ್ರಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಹೆಣ್ಮಕ್ಳುಗಳು ನಾಳೆ ದಿವಸ ಕೈ ನೋಡಲ್ಲ, ಬೇಡ ಮನಸ್ಸು ನೋಡ್ತಾರೆ. ಯಾರ್ಯಾರು ಹೆಂಗೆ ಅಣ್ಣ ಅಕ್ಕ ಬನ್ನಿ ಅಮ್ಮ ನೋಡಮ್ಮ ಅವ್ರು ಕಷ್ಟ ಬಗೆಹರಿಸ್ಕೊಡು ಅಂತ ಕೇಳೋದು. ಇವರು ಅಮ್ಮನ ತಲೆ ಮೇಲೆ ಹೂವು ಇಕ್ಕೋದು ಇವ್ರು ಎಷ್ಟು ಅಮ್ಮನ ಪಾದ ಮುಟ್ಟಿರ್ತಾರೋ ಇವ್ರ ಪಾದ ನಾವು ಮುಟ್ಟಿ ನಮ್ಮ ಪಾಪನೇ ಕಳೀತು. ಇಲ್ಲಿ ಇವತ್ತಿನವ್ರಿಗೂ ನಾನು 1 ರೂಪಾಯಿನ ಕೊಟ್ಟೇ ಇಲ್ಲ ಬಿಡ್ರಿ. ಯಾಕೆ ಇಲ್ದಿದ್ದು ನಾನು ಇವತ್ತೇ ಕಂಡ್ರೆ 20 ರೂಪಾಯಿ ಹಾಕಿರೋದು. ಇವತ್ತೇ 20 ರೂಪಾಯಿ ಹಾಕಿರೋದು. ಅದು 4ನೇ ಸತಿಗೆ ಬಂದಿರೋದಕ್ಕೆ 20 ರೂಪಾಯಿ ಹಾಕಿದ್ದೀನಿ ರೀ. ಯಾಕಂದ್ರೆ ನಂಗೆ ಅದು ದೊಡ್ಡದೆ. ಅದು ದೊಡ್ಡದೆ. ನಾನು ಕಷ್ಟ ಪರಿಹಾರ ಆತ 4 ಜನಕ್ಕೆ ಅನ್ನ ಹಾಕ್ತೀನಿ ರೀ. ದುಡ್ಡು ಕೊಟ್ಟನೇ ನೋಡಬೇಕು, ದುಡ್ಡು ಕೊಡ್ದೇ ನೋಡಬೇಕು ಅನ್ನೋ ಭಾವನೆ ಈ ಮನುಷ್ಯಂಗಿದ್ದರೆ ಇವತ್ತಿಲ್ಲಿ ಇಷ್ಟು ಜನಕ್ಕೆ ಅಷ್ಟೊಂದು ಕುಂಕುಮ ಸಿಗ್ತಾ ಇರಲಿಲ್ಲ. ಸಿಗ್ತಿರ್ಲಿಲ್ಲ. ಇಂಥ ಕ್ಷೇತ್ರದಲ್ಲಿ ಸಿಗಬೇಕಾದ್ರೆ ಇಂಥ 4 ಪಂಚಮಿದಿನ ಅಷ್ಟೊಂದು ಕುಂಕುಮ ಸಿಗಬೇಕು ಅಂದರೆ ಅದೊಂದು ಪವಾಡ. ಅದನ್ನು ಇವ್ರು ಮಾಡ್ತಾ ಇದ್ದಾರೆ, ಮುಂದಕ್ಕೂ ನಡೆಸ್ತಾರೆ. ನಮ್ಮಂಥ ಬೇವರ್ಷಿಗಳಿಗೆ ಇವರು ನಮಗೆ ತಂದೆ. ಅಕ್ಕ ತಗೊಳ್ಳಿ ಆ ಮಾತನ್ಬಿಡಿ. ವರ್ಷ ನಮ್ಮ ಹೆಣ್ಣು ಮಕ್ಕಳಿಗೆ, ನಮ್ಮ ತಾಯಂದ್ರಿಗೆ, ನನ್ನ ತಂಗಿಯಂದ್ರಿಗೆ, ನನ್ನ ಅಕ್ಕಂದ್ರಿಗೆ ಈ ಸರ್ಪಶಕ್ತಿ ಕ್ಷೇತ್ರದಲ್ಲಿ ನಾನು ಉಸಿರಿರೋ ತನಕ, ಈ ತಾಯಿ ಪಾದದ ನಾನು ಇರೋ ತನಕ ಎಲ್ಲ ಹೆಣ್ಣು ಮಕ್ಕಳಿಗೂ ಸೀರೆ ಕೊಡ್ತೀನಿ, ಕುಂಕುಮ ಕೊಡ್ತೀನಿ. ಎಲ್ಲರಿಗೂ ಈ ಕ್ಷೇತ್ರದಲ್ಲಿ ಒಳ್ಳೇದಾಗಲಿ, ಚೆನ್ನಾಗಾಗಲಿ. ಎಷ್ಟೇ ಕಷ್ಟ ಅಂತ ಬರಲಿ, ಕ್ಯಾನ್ಸರ್ ಅಂತ ಬರಲಿ, ಆ ತಾಯಿ ಹತ್ರ ಏನೇ ಒಂದು ಕಾಯಿಲೆ ಅಂತ ಬರಲಿ, ಚರ್ಮ ರೋಗ ಅಂತ ಬರಲಿ, ಸರ್ಪ ಒಂದು ಸುತ್ತಂತಾಗಿರ್ಬೋದು, ಒಂದು ಏನೇ ಒಂದು ತೊಂದರೆ ಆಗಿರ್ಬೋದು, ದೋಷ ಆಗಿರ್ಬೋದು, ನಾಗದೋಷ ಆಗಿರ್ಬೋದು, ಕಂಕಣ ವಿಳಂಬ ಆಗಿರ್ಬೋದು, ಯಾವುದೇ ಒಂದು ಸಮಸ್ಯೆ ಇದ್ರೂ ತಾಯಿ ಹತ್ರ ಬನ್ನಿ. ಉಚಿತವಾಗಿ ಇಲ್ಲಿ ಪ್ರದಕ್ಷಿಣೆ ಮಾಡಿ 21 ಪ್ರದಕ್ಷಿಣೆ ಹಾಕಿ ತೆಂಗಿನಕಾಯಿಯಲ್ಲಿ ತುಪ್ಪ ದೀಪ ಹಚ್ಚಿ ಅಷ್ಟೇ. ಈ ಕ್ಷೇತ್ರದಲ್ಲಿ ಯಾರು 1 ರೂಪಾಯಿ ದುಡ್ಡು ಕೇಳಲ್ಲ, 1 ರೂಪಾಯಿ ದುಡ್ಡು ಇಸ್ಕೊಳಲ್ಲ. ಈ ಕ್ಷೇತ್ರ ಕಣ್ಣೀರು ಒರೆಸಂತ ಕ್ಷೇತ್ರನೇ ಹೊರತು ಕಣ್ಣೀರು ಹಾಕ್ಸಂತ ಕ್ಷೇತ್ರ ಅಲ್ಲ. ಅಕ್ಕ ಯಾವತ್ತು ಕಣ್ಣೀರು ಹಾಕ್ಬಾರ್ದು. ನಿಮ್ಮ ತವರುಮಾನ ಇದು.